ಮುದ್ದೆ, ಸಬ್ಬಕ್ಸಿ ಸೊಪ್ಪಿನ ಸಾಂಬಾರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದ್ರೆ ಇವತ್ತು ಸಬ್ಬಕ್ಸಿ ಸೊಪ್ಪಿನ ಬಸ್ಸಾಂಬಾರು ಯಾವ ಥರ ಮಾಡೋದು ಅಂತ ಹಳ್ಳಿ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ನಮ್ಗೆ ಎಷ್ಟು ಬೇಳೆ ಬೇಕೋ ಅಷ್ಟು ಬೇಳೆನ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಸಬ್ಬಕ್ಸಿ ಸೊಪ್ಪು ಊರಿಂದ ತಂದಿರೋದು ಇತ್ತು, ಹಾಗಾಗಿ ಚಿಕ್ಕದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋದು. ಅದನ್ನೆಲ್ಲ ಸೋಸಿಬಿಟ್ಟು ಬೇರೆಲ್ಲ ತೆಗ್ದುಬಿಟ್ಟು ಅದರಲ್ಲಿ ಹುಲ್ಲು ಏನಾದರೂ ಇತ್ತು ಅಂತ ತೆಗ್ದುಬಿಟ್ಟು ನೀಟಾಗೆಲ್ಲ ಹೆಚ್ಚಿಟ್ಕೊಂಡು ನೋಡಿ ಯಾವ ಥರ ಹಚ್ಚಿಟ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಚಿಕ್ಕಕ್ಕೆ ಹಚ್ಕೋಬೇಕು ನೋಡಿ. ಹಚ್ಚಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಬಾಣಲೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ತೊಳೆದು ವಾಶ್ ಮಾಡಿ ಇಟ್ಕೋಬೇಕು. ಈ ಕಡೆ ಬೇಳೆ ಬೆಂದಿದೆಯೋ ಇಲ್ಲ ಅಂತ ನೋಡ್ತಾ ಇದ್ದೀನಿ ನೋಡಿ. ನೋಡಿ, ಇಲ್ಲಿ ಬೇಳೆ ಇನ್ನೂ ಬೆಂದಿಲ್ಲ ನೋಡಿ. ನಿಮಗೆ ಅದಿಗೆ ನೋಡೋಕೆ ಗೊತ್ತಾಗಲಿಲ್ಲ ಅಂದರೆ ಒಂದು ಕಾಳು ತೊಗೊಬಿಟ್ಟು ಈ ಥರ ನೋಡಿ, ಬೇಳೆ ಬೆಂದಿದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ತುಂಬ ಬೇಳೆ ಮೆತ್ತಗೂ ಬೆಂದಿರಬಾರ್ದು, ಆಮೇಲೆ ಯಾಕಂದರೆ ಸೊಪ್ಪು ಜೊತೆ ಬೇಳೆ ಬೇಯಬೇಕಲ್ವ, ಹಾಗಾಗಿ ಹೀಗೆ ನೋಡಿ. ಮತ್ತೆ ಇನ್ನೊಂದು ಸತಿ ನೋಡಿದೆ ಬೇಳೆ ಬೆಂದಿತ್ತು. ಈಗ ಸೊಪ್ಪನ್ನ ಇಟ್ಕೊಳ್ಳೋಣ. ಬೇಳೆ ಸಪ್ರೇಟ್ ಬೇಡ, ಬಟ್ ಕುಕ್ಕರಲ್ಲೂ ಎಲ್ಲ ಒಂದೇ ಸತಿ ಇಟ್ಟು ವಿಸಲ್ ಹೊಡ್ಸಿದ್ರೆ ಅಷ್ಟೊಂದು ಸಾಂಬಾರು ಟೇಸ್ಟಾಗಿರಲ್ಲ, ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸಾಂಬಾರನ್ನ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ. ಇವಾಗ ಸೊಪ್ಪೆಲ್ಲ ಇಟ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲಿ. ಬೇಳೆ ಅಂದರೆ ಬೇಳೆ ತುಂಬ ಬೆಂದಿರಬಾರ್ದು, ಹಾಗಾಗಿ ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ಹಿಂಗೆ ಬೆಳ್ಳಲ್ಲಿ ಹಿಚ್ಕಿದ ತಕ್ಷಣ ಸ್ವಲ್ಪ ಇದಾಗಬೇಕು, ಯಾಕಂದರೆ ಸೊಪ್ಪು ಜೊತೆನೂ ಬೇಳೆ ಬೇಯಬೇಕಲ್ವ. ಜಾಸ್ತಿ ಬೆಂದಿದ್ರೆ ತುಂಬ ಸೊಪ್ಪು ಜೊತೆ ಬೇಯಬೇಕಾಗಿತ್ತಿಲ್ಲ, ಬೇಳೆ ತುಂಬ ಬೆಂದ್ಬಿಟ್ಟಿರುತ್ತೆ, ಹಾಗಾಗಿ ಮತ್ತು ಆಮೇಲೆ ಸೊಪ್ಪು ಜೊತೆ ಬೇಳೆ ಸಿಗೋದಿಲ್ಲ ನೋಡಿ. ಆಮೇಲೆ ಸೊಪ್ಪೆಲ್ಲ ಇಟ್ಬಿಟ್ಟು ಈ ಥರ ಎಲ್ಲ ಚೌಟಿಯಿಂದ ನೀರು ಈ ಥರ ಹಾಕ್ಕೋಬೇಕು. ಈಗ ಸೊಪ್ಪೆಲ್ಲ ಈ ಥರ ಒಳಗೊಂದು ಚೌಟಲ್ಲಿ ಅಂದ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಮಗೆ ಅದು ಕ್ವಾಂಟಿಟಿ ನೋಡಿಬಿಟ್ಟು ಎಷ್ಟಿದೆ ಅಂತ, ಅದಕ್ಕೆ ಸೊಪ್ಪಿನ ಮೇಲೆ ಉಪ್ಪು ಹಾಕ್ಬಿಟ್ಟು ನೋಡಿ ಈ ಥರ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಉಪ್ಪು ಹಾಕಿ ಕುದಿಸೋದ್ರಿಂದ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಸೊಪ್ಪು ಒಗ್ಗರಣೆ ಹಾಕೋಬೇಕಾದ್ರೆ ಉಪ್ಪು ಹಾಕೋ ಅಂಥ ಅವಶ್ಯಕತೆ ಇರೋದಿಲ್ಲ. ಈಗ ಉಪ್ಪು ಹಾಕ್ಕೊಂಡು ಪ್ಲೇಟ್ ಮುಚ್ಕೊಳ್ಳೋಣ ನೋಡಿ. ಇಲ್ಲಿ ಯಾವ ಥರ ಕುದಿ ಹತ್ತಿದೆ ಅಂತ, ಬೇಳೆ ಮತ್ತು ಸೊಪ್ಪು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿ ಹತ್ತಿದ ಮೇಲೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕುದಿ ಹತ್ತಿದೆ. ಈಗ ಬೇಳೆನೂ ಕರೆಕ್ಟಾಗಿ ಬೆಂದಿದೆ, ಬೇಳೆ ಸೊಪ್ಪು ಎರಡು ಬೆಂದಿದೆ. ಈಗ ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದು ಸೋಸ್ಕೊಳ್ಳೋದಕ್ಕೆ ಒಂದು ಇದನ್ನೇನಂತಾರೆ, ಬಾಣಲಿಲಿ ಇಟ್ಕೊಳ್ಳೋದು ನೋಡಿ. ಇಲ್ಲಿ ಈಗ ತೊಗೊಂಡ್ಬಂದು ಹೆಸ್ರನ್ನ ಅಂದರೆ ಅದರಲ್ಲಿ ಹೆಸ್ರು ಇರುತ್ತಲ್ವ, ಅದನ್ನು ಬೇಳೆ ಮತ್ತು ಸೊಪ್ಪಿನ ನೀರು ಇರುತ್ತಲ್ಲ ಅದನ್ನು ಬಸ್ಕೊಳ್ಳೋದು, ಸಪ್ರೇಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಇದಕ್ಕೆ ಒಂದು ಪ್ಲೇಟ್ ಆದರೂ ಹಾಕ್ಕೊಂಡು ಬಸ್ಕೋಬೋದು, ಹಾಗೆ ಆದರೂ ಬಸ್ಕೋಬೋದು. ಬಟ್ ನಾನು ಇದರಲ್ಲಿ ಬಸಿದೋರಿದ್ದಾರೆ, ಸೊಪ್ಪೆಲ್ಲ ಇರುತ್ತೆ, ನೀರು ಮಾತ್ರ ಕೆಳಗಡೆ ಪಾತ್ರೆಯಲ್ಲಿ ಹೋಗುತ್ತೆ ಅಂತೇಳ್ಬಿಟ್ಟು ಪ್ಲೇಟ್ ಹಾಕ್ತೆ ಬಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಬಸ್ಕೊಳ್ಳಿ, ಕೈಗೆ ಹವೆ ಬಡಿಯುತ್ತೆ, ತುಂಬ ಹುಷಾರಾಗಿ ಬಸ್ಕೋಬೇಕು ನೋಡಿ. ಈಗ ಈ ಥರ ನೀಟಾಗಿ ಬಸ್ಕೊಳ್ಳಿ. ಅದರಲ್ಲಿ ಒಂಚೂರು ನೀರು ಇರಬಾರ್ದು ಸೊಪ್ಪಲ್ಲಿ. ಇದರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ನೀರು ಎಲ್ಲ ಕೆಳಗಡೆ ಬಂದುಬಿಡುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ಚೌಟಿಂದ ಎಲ್ಲ ಪಾತ್ರೆಯಲ್ಲಿರೋ ಸೊಪ್ಪು ಮತ್ತು ಬೇಳೆ ಅಂಟ್ಕೊಂಡಿರುತ್ತಲ್ಲ ಎಲ್ಲ ನೀಟಾಗಿ ಬಳ್ದ್ಬಿಟ್ಟು ಇದ್ರ ಸೊಪ್ಪಿನ ಮೇಲೆ ಹಾಕ್ಕೊಳ್ಳಿ ನೀಟಾಗಿ ನೋಡಿ. ಇಲ್ಲಿ ಈ ಥರ ಮತ್ತು ಸೊಪ್ಪನ್ನ ಹಾರೋಕೆ ಇಟ್ಬಿಡಬೇಕು. ಅದು ಬಿಸಿ ಇದ್ದರೆ ಮತ್ತು ಕೈಯಲ್ಲಿ ಲಾಸ್ಟಿಗೆ ಕೈಯಲ್ಲಿ ಇಂಟ್ಕೋಬೇಕಾದ್ರೆ ಸುಡುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಇದನ್ನು ಹಾರ್ಕೋಬೇಕು ನೋಡಿ. ಮತ್ತು ಹೆಸ್ರು ಮತ್ತು ಸೊಪ್ಪು ಎರಡು ಸಪ್ರೇಟ್ ಆಯಿತು ನೋಡಿ. ಇಲ್ಲಿ ಹೆಸ್ರು ಎಷ್ಟಿದೆ ಅಂತ, ಸಾಕು ಇಷ್ಟೇ ಹೆಸ್ರು. ನಾವು 2 ಟೈಮ್ಸ್ ಅಂದರೆ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ಗೂ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ನೋಡಿ. ಇಲ್ಲಿ ಆ ಕಡೆ ಇಟ್ಕೊಂಡು ಸೊಪ್ಪನ್ನ ಚೆನ್ನಾಗಿ ಆರಿಸ್ಕೋಬೇಕು. ಈ ಕಡೆ ಒಂದು ಬಾಣಲಿಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ಖಾರ ಹೇಗಿರುತ್ತೋ ಹಾಗೆ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಸಿಮೆಣ್ಸಿನ್ಕಾಯಿನ ನೋಡಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಾಯಿತು. ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ಈ ಕಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಹಸಿ ಕಾಯಿ ತುರಿ
ಹಾಕಬೇಕು. ಕೊಬ್ಬರಿ ಎಲ್ಲ ಅದಕ್ಕೆ ಬೇಡ, ಸ್ವೀಟ್ ಬಂದುಬಿಡುತ್ತೆ ಸಾಂಬಾರು. ಹಸಿ ಕಾಯಿ ತುರಿನ ಹಾಕ್ಕೋಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅಷ್ಟು ಖಾರ ಹೇಗಿರುತ್ತೆ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹುರಿದು ಹಾಕ್ಕೋಬೇಕು. ನೋಡಿ ಇಲ್ಲಿ ಹುರಿದು ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಬೇಕು. ಜೀರಿಗೆ ಹಾಕಿದ್ರೇ ಸಾಂಬಾರು ತುಂಬ ಟೇಸ್ಟಿ ಬರೋದು, ಹಾಗಾಗಿ ಜೀರಿಗೆನ ಹಾಕ್ಕೊಳ್ಳೇಬೇಕು. ನೋಡಿ ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದಾಯಿತು. ಮತ್ತು ಏನು ಅಂದರೆ ಸೊಪ್ಪನ್ನ ಬೇಯಿಸಿಟ್ಕೊಂಡಿರ್ತೀವಿ ಅಲ್ವಾ, ಆ ಸೊಪ್ಪು ಮತ್ತು ಬೇಳೆನೂ ಹಾಕ್ಕೋಬೇಕು ಈ ಮಿಕ್ಸಿಗೆ. ನೋಡಿ ಇಲ್ಲಿ ಸೊಪ್ಪು ಮತ್ತು ಬೇಳೆನೂ ಹಾಕ್ಕೋಬೇಕು. ಒಂದು ಚೌಟ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಹೆಸ್ರು ಎಷ್ಟು ಬೇಕೋ ನಮಗೆ ಸಾಂಬಾರು ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಸೊಪ್ಪು ಬೇಳೆ ಹಾಕ್ಕೊಂಡ್ರು, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹಾಗಾಗಿ 2 ಚೌಟನ್ನ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಈಗ ಸ್ವಲ್ಪ ಅರ್ಧಂಬರ್ಧ ಮಿಕ್ಸಿ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡೆ. ತುಂಬ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಅದು ಅರ್ಧಂಬರ್ಧ ಆದರೆ ಅದು ಹಂಗೆ ಬಾಯಿಗೆ ಸಿಗ್ತಾಯಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸಾಂಬಾರಲ್ಲಿ. ನೋಡಿ ಇಲ್ಲಿ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾಯ್ತಲ್ವ. ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಮಿಕ್ಸಿ ಇತ್ತಲ್ಲ, ಹಾಗಾಗಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೆಲ್ಲ ಪಾತ್ರೆಗೆ ಹೆಸ್ರುಳ್ಳಿ ಹಾಕ್ಕೋಬೇಕು. ನೋಡಿ ಇಲ್ಲಿ ಈ ಥರ ಹೆಸ್ರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾತ್ರೆ ಒಳಗೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಒಂಚೂರು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಂಟು ಆಗುತ್ತೆ, ಹಾಗಾಗಿ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ, ಗಂಟೇನೂ ಇರೋದಿಲ್ಲ. ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೈಗೆ ಹಾಕ್ಕೊಂಬಿಟ್ಟು ನೋಡಿ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು, ಈಗೆಲ್ಲ ನಾನು ಹಾಕಿರೋದೆಲ್ಲ ತುಂಬ ಕರೆಕ್ಟಾಗಿದೆ. ನೋಡಿ ಇಲ್ಲಿ ಈ ಥರ ನೀಟಾಗಿ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಹಿಂಗೆ ಚೌಟಲ್ಲಿ ಹಿಂಗೆ ಮಾಗೋಯ್ರಿ, ಗೊತ್ತಾಗುತ್ತೆ ಅವಾಗ ತೆಳ್ಳಗಾಯ್ತೋ ಗಟ್ಟಿ ಆಯಿತು ಅಂತ. ಇವಾಗ ಬನ್ನಿ ಸೊಪ್ಪನ್ನ ರೆಡಿ ಮಾಡೋಣ. ಸೊಪ್ಪಿನ ಮೇಲೆ ಹಸಿ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ. ಸೊಪ್ಪಿನ ಮೇಲೆ ಕಾಯಿ ತುರಿ ಹಾಕ್ಕೊಂಡು ಕಾಯಿನೂ ಮತ್ತು ಸೊಪ್ಪನ್ನು ಎರಡನ್ನೂ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಾರಿದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ ಅಂತ ಅಂದರೆ ಚೌಟಲ್ಲೇ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ಚೌಟಲ್ಲೇ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಚೌಟಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಸ್ವಲ್ಪ ಹಾರಿದೆ ನೋಡಿ ಕೈಯಲ್ಲಿ ತೊಗೊಂಬಿಟ್ಟು ಹೀಗೆ ನೀಟಾಗಿ ಹಿಂಡ್ಕೊಳ್ಳಿ. ಎಷ್ಟು ಆಗುತ್ತೋ ಅಷ್ಟು ಹಿಂಡ್ಕೊಳ್ಳಿ. ಕಾಯ್ದು ಮತ್ತು ಬೇಳೆ ಸೊಪ್ಪಿಂದು ರಸ ಏನಿರುತ್ತೋ ಅದೆಲ್ಲ ಹಿಂಡ್ಕೋಬೇಕು ಚೆನ್ನಾಗಿ. ನೋಡಿ ಇಲ್ಲಿ ಎಷ್ಟು ಆಗುತ್ತೋ ಅಷ್ಟು ಹಿಂಡ್ಕೊಳ್ಳಿ. ನನಗೆ ಆಗೋಷ್ಟು ನಾನು ಹಿಂಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಗಟ್ಟಿಯಾಗಿ ಹಿಂಡ್ಕೋಬೇಕು. ಈಗ ನಾನು ಹಿಂಡ್ಕೊಂಡಿರೋದೆಲ್ಲ ಕೆಳಗಡೆ ಪಾತ್ರೆ ಹಿಂಡ್ಕೊಂಡಿದ್ನಲ್ಲ, ನೋಡಿ ಕಾಯಿ ಮತ್ತು ಸೊಪ್ಪು ಬೇಳೆದು ನೀರು ಎಷ್ಟು ಸಿಕ್ಕಿದೆ ಅಂತ ಇಷ್ಟನ್ನು ಮತ್ತೆ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಹೆಸ್ರನ್ನ ಖಾರ ಎಲ್ಲ ಮಿಕ್ಸ್ ಮಾಡಿ ಆ ಪಾತ್ರೆ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಹಚ್ಕೊಳ್ಳಿ. ನೀವು ಚಿಕ್ಕದಕ್ಕಾದರೂ ಹಚ್ಕೋಬೋದು, ಸ್ವಲ್ಪ ದೊಡ್ಡಕ್ಕಾದರೂ ಈರುಳ್ಳಿ ಹಚ್ಕೋಬೋದು. ಅದೇನು ಹಿಂಗೆ ಹಚ್ಕೋಬೇಕು ಹಾಗೆ ಹಚ್ಕೋಬೇಕು ಅಂತ ಏನಿಲ್ಲ. ನೋಡಿ ಈ ಥರ ಹಚ್ಕೊಳ್ಳಿ. ನಾನು 4-5 ಈರುಳ್ಳಿ ದೊಡ್ಡದಾದರೆ 1 ಈರುಳ್ಳಿ ಆದರೆ ಸಾಕು. ನಾನು ಚಿಕ್ಕದಾಗಿರೋದ್ರಿಂದ 2 ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ. ಮತ್ತು 2 ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ. ಯಾಕಂದರೆ ತುಂಬ ಖಾರ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಹೆಸ್ರಿಗೆ ಆಲ್ರೆಡಿ ಖಾರ ಹಾಕಿರ್ತೀವಲ್ವ, ಹಾಗಾಗಿ ಮತ್ತು ತುಂಬ ಖಾರ ಆಗಿಬಿಡುತ್ತೆ. ನೋಡಿ ಈ ಥರ 2 ಹಸಿಮೆಣ್ಸಿನ್ಕಾಯಿನ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಇದು ತುಂಬ ಉದ್ದಕ್ಕಾದರೂ ಹಚ್ಕೋಬೋದು, ಚಿಕ್ಕ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಉದ್ದಕ್ಕೆ ಹೆಚ್ಕೊಂಡ್ರೆ ಬರೀ ಅದೇ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ ಇವಾಗ ತುಂಬ ಹಸಿಮೆಣ್ಸಿನ್ಕಾಯಿನ ತುಂಬ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಒಗ್ಗರಣೆಗೆ. ಮತ್ತು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಜಾಸ್ತಿ ಹಾಕ್ಕೊಳಕ್ಕೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಇಕ್ಕಿದ ತಕ್ಷಣ ಏನು ಹಾಕೋಕ್ಕೆ ಹೋಗ್ಬಾರ್ದು, ಅಷ್ಟೊಂದು ಟೇಸ್ಟ್ ಬರಲ್ಲ. ಎಣ್ಣೆ ಸ್ವಲ್ಪ ಬಿಸಿ ಆದರೆ ಮಾತ್ರ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಎಲ್ಲ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕ್ಕೊಂಡು ಒಂದೇ ಸತಿ ಹಾಕ್ಕೊಳ್ಳಿ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ತುಂಬ ಟೇಸ್ಟಿಯಾಗೆ ಬರುತ್ತೆ. ನೋಡಿ ನಾನು ಎಲ್ಲ ಒಂದೇ ಸತಿನೇ ಹಾಕೋದು. ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನೇ ಮತ್ತು ಇದರಲ್ಲೇ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒಗ್ಗರಣೆನ ಒಂದು ಚೌಟಲ್ಲಿ ತೊಗೊಂಬಿಟ್ಟು ಹೆಸ್ರಿಗೆ ಮಿಕ್ಸ್ ಮಾಡ್ಕೊಳ್ಳೋದ. ನೋಡಿ ಇಲ್ಲಿ ಈ ಥರ
ಒಂದು ಚೌಟ್ ತೊಗೊಂಬಿಟ್ಟು ಒಗ್ಗರಣೆಗೆ ಅದನ್ನೇ ಒಗ್ಗರಣೆನ ಮಿಕ್ಸ್ ಹಾಕ್ಕೊಂಡು ಸಾಂಬಾರನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸೊಪ್ಪು ಹಾಕ್ಕೊಂಬಿಟ್ಟು ನೋಡಿ, ಇಲ್ಲಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪು ಫುಲ್ಲು ಹಿಂಡಿರ್ತೀವಲ್ಲ, ಉಂಡೆ ಇರುತ್ತೆ, ಅದನ್ನು ಎಲ್ಲ ಉದುರಾಗಿ ಮಾಡ್ಕೊಂಡು ಇಟ್ಕೊಳ್ಬೇಕು ಫಸ್ಟ್ಗೆ. ನೋಡಿ ಇಲ್ಲಿ ಈಗ ನಾನು ಈ ಥರ ಉದುರು ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಮತ್ತೆ ಬಾಣಲಿಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಒಗ್ಗರಣೆ ಮತ್ತು ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೇನು ಸೊಪ್ಪು ಮತ್ತು ಸಬ್ಬಕ್ಸಿ ಸೊಪ್ಪಿನ ಹೆಸರು ಮತ್ತು ಸೊಪ್ಪು ಸಾಂಬಾರು ಸೊಪ್ಪು ಎರಡೂ ರೆಡಿ ಆಯಿತು. ಇನ್ನು ಯಾರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮತ್ತು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಇನ್ನೇನು ಮುದ್ದೆ ಸೊಪ್ಪು ಸಾರು ಸಖತ್ತಾಗಿರುತ್ತೆ ಕಾಂಬಿನೇಷನ್ ಮಾತ್ರ. ನೋಡಿ ಇಲ್ಲಿ ರಾಗಿ ಮುದ್ದೆ ಬಿಸಿದು ಸಾಂಬಾರು ಸೊಪ್ಪು, ಇದನ್ನು ಉಂಡ್ರೆ ಊಟ ಮಾಡ್ತಾಯಿದ್ರೆ ಅಮೃತ ಉಣ್ಣಂಗಾಗುತ್ತೆ. ಏನು ಗೊತ್ತಾ, ಮುದ್ದೆ ಅಂತ ಊಟ ಇಲ್ಲ, ಸಿದ್ದಪ್ಪನಂತ ದೇವರಿಲ್ಲ ಅಂತ ಅದಿದೆ ಹೇಳಿಬಿಟ್ಟಿದ್ದಾರೆ. ಮುದ್ದೆ ಉಂಡ್ರೆ ರೋಗ ಇರಲ್ಲ ಅಂತ. ಆದಷ್ಟು ಮುದ್ದೆ ಊಟ ಮಾಡೋದಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಇವಾಗ ಎಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಿಗ್ಗೆ ಟೈಮಲ್ಲಿ ಮುದ್ದೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ, ಒಂದು ದಿನಕ್ಕೆ ಒಂದು ಸತಿ ಆದರೂ ಮುದ್ದೆ ಊಟ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.